ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾವವಿತ್ರ್ಯವತ್ ಓಂ ವಾಗ್ದೇವ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025 ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಧನುರಾಶಿಯವರಿಗೆ ಶನಿ ದೋಷ ಇರಲಿಲ್ಲ. ಈ ವಿಶ್ವಾವಸುನಾಮ ಸಂವತ್ಸರ ಯುಗಾದಿ ಹಬ್ಬದ ಪ್ರಾರಂಭದ ದಿನದಿಂದಲೇ ನಿಮಗೆ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅರ್ಧಾಷ್ಟಮ ಶನಿಗೆ ಹೆಚ್ಚು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಹೆಸರಲ್ಲೇ ಇದೆ, ಅರ್ಧಾಷ್ಟಮ, ಅಷ್ಟಮಕ್ಕಿಂತ ಅರ್ಧ ಅಂತ. ಜೋರಾಗಿ ಬೀಳೋ ಮೆಲ್ಲಕ್ಕೆ ಬಿಡುತ್ತೆ ಅಷ್ಟೇ, ತಡ್ಕೋಬೋದು, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿತ್ತು ಅಂದರೆ ಭಯಪಡೋ ಅವಶ್ಯಕತೆನೇ ಇಲ್ಲ, ಧೈರ್ಯವಾಗಿರ್ಬೋದು, ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಒಂದು ಬಲಹೀನತೆಯನ್ನು ಯಾರಿಗೂ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಧನುರಾಶಿಯವರು ಅತ್ಯಂತ ಶುಭ ಫಲವನ್ನು ಪಡಿತೀರ, ಏನು ಚಿಂತೆ ಮಾಡೋಂಗೇನಿಲ್ಲ. ಅರ್ಧಾಷ್ಟಮ ಶನಿ ಇರೋದ್ರಿಂದ ಶನಿಯನ್ನು ಆರಾಧನೆ ಮಾಡಿ. ಸಂತೋಷ ಸುದ್ದಿ ಏನಂತಂದರೆ, ಮೇ 15ನೇ ತಾರೀಕು 2025 ಇಸ್ವಿಗೆ ಗುರು 7ನೇ ಮನೆಗೆ ಬಂದು ಸಂಪೂರ್ಣ ಗುರು ಬಲ ಅನ್ನುವಂಥದ್ದು ನಿಮಗೆ ಪ್ರಾರಂಭ ಆಗುತ್ತೆ. ಯಾವಾಗ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೋ ಆಟೋಮೆಟಿಕ್ ಆಗಿ ನೆಗೆಟಿವ್ ಎಲ್ಲ ದೂರ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಸಮಸಪ್ತಕದಲ್ಲಿ 7ನೇ ಮನೆಯಲ್ಲಿ ಗುರು ಇದ್ದಾಗ ಮದುವೆ, ಮನೆ ಕಟ್ಟೋದು, ಸೈಡ್ ತಗೊಳ್ಳೋದು, ಶುಭ ಕಾರ್ಯಗಳು ಮನೆಯಲ್ಲಿ ಮಾಡೋದು, ಇದ್ರ ಜೊತೆಗೆ ಧನ ನಷ್ಟ ಆಗೋದನ್ನು ತಡೆಯೋದು, ಸಹೋದರರಿಂದ ಸಹಾಯ ಸಿಗೋದು, ಮತ್ತು ಕೆಟ್ಟ ಚಟುವಟಿಕೆಗಳೆಲ್ಲ ದೂರ ಆಗೋದು, ಆರೋಗ್ಯ ವೃದ್ಧಿ ಆಗೋದು, ವಿದೇಶಿ ಪ್ರಯಾಣ ಅನುಕೂಲ ಆಗೋದು, ವಿವಾಹದ ಅನುಕೂಲ ಶೀಘ್ರವಾಗಿ ಆಗೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ವೃದ್ಧಿ ಪಡ್ಕೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವಂಥದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಹೊಂದುವಂಥದ್ದು, ಇವೆಲ್ಲವೂ ಗುರುವಿಂದ ಧನುರಾಶಿಗೆ ಸಿಗುತ್ತೆ. ಧನುರಾಶಿಗೆ ಗುರುಬಲ ಚೆನ್ನಾಗಿದೆ, ಚಿಂತೆ ಮಾಡೋಂಗಿಲ್ಲ. ಮೇ 20ನೇ ತಾರೀಕು ರಾಹು ಕೇತುಗಳ ಬದಲಾವಣೆ ಆಗ್ತಾ ಇದೆ. ತನ್ಮೂಲಕ ಧನುರಾಶಿಯವರಿಗೆ 3ನೇ ಮನೆ ರಾಹು, 9ನೇ ಮನೆ ಕೇತು ಇರೋದ್ರಿಂದ ಒಂದು 18 ತಿಂಗಳು ಸರ್ಪದೋಷ ಅನ್ನುವಂಥದ್ದು ನಿಮ್ಗೆ ಅಪ್ಲೈ ಆಗುತ್ತೆ. ಈ ಸಂದರ್ಭದ ತಾತ್ಕಾಲಿಕ ಸರ್ಪದೋಷ, ಈ ಸಂದರ್ಭದಲ್ಲಿ ಸ್ವಲ್ಪ ಚರ್ಮ ವ್ಯಾಧಿಗಳು, ಡಸ್ಟ್ ಅಲರ್ಜೀಸ್ ಜಾಸ್ತಿಯಾಗಿ ಶರೀರದಲ್ಲಿ ನಿಮ್ಮ ಚರ್ಮದ ಕಾಂತಿ ಕಡಿಮೆ ಆಗುತ್ತೆ, ಮುಖದ ಕಾಂತಿ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಬ್ಯೂಟಿ ಕಡೆ ಗಮನ ಕೊಡಿ, ನಿಮ್ಮ ಶರೀರದ ಕಡೆ ಗಮನ ಕೊಡಿ. ಸಾಧ್ಯವಾದಷ್ಟು ರಾಹುಕೇತುಗಳ ಆರಾಧನೆ, ದುರ್ಗಾರಾಧನೆ ಮಾಡೋದ್ರಿಂದ ರಾಹುಕೇತುಗಳು ಶಾಂತಿ ಆಗುತ್ತೆ.